ಮಟನು ಏನೇ ಚಿಕನು ಮಟನು ಏನೇ ತರಲಿ ಯಾಕೋ ಇರ್ಕೊತ್ತಾ ನಮ್ಮ ದೀಪು ಎಕ್ಸ್ಪರ್ಟ್ ಇದರಲ್ಲಿ. ಚೆನ್ನಾಗಿ ಮಟನನ್ನು ತೊಳ್ಕೊಂಡು ಹಾಕೊಂಡ್ರೆ ಆಯಿತು ನೀರು. ಇವಾಗ ಚೆನ್ನಾಗಿ ಮಟನ್ ಬೇಯೋಕ್ಕೆ ಕರೆಕ್ಟಾಗಿರುತ್ತೆ. ಅಂದರೆ ಹಿಂಗಾಕೋರೆ ಮಟನ್ ಬೆಂದಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ 20ನೇ ತಾರೀಕು. ನಾನು ಇವಾಗ ಮನೆಗೆ ಹೊರಡಬೇಕು. ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕು. ನಮ್ಮ ಮಮ್ಮಿಗೆ ಮೈಗೂ ಹುಷಾರಿರಲಿಲ್ಲ, ಸಡನ್ ಅಂತ ವಿಪರೀತ ಜ್ವರ ಆಗೋದು. ಹಾಗಾಗಿ ಇಲ್ಲೇ ಉಳ್ಕೊಂಡೆ. ಇವಾಗ ಅಡುಗೆ ಮಾಡಿ ಎಲ್ಲ ತಿಂದು ಹೋಗಬೇಕು ಮನೆಗೆ. ಏನಕ್ಕ ಹಿಂಗ ನಂಗೆ ಗೊತ್ತಾ, ಫುಲ್ಲು ಕೆಲಸದೊಳಗಡೆ ಮುಳುಗೋಗಿದ್ದವಾಗ ಭಯ ಆಗೋದು. ಅರ್ಥ ಆಯ್ತಾ? ಆದರೆ ನಿಜವಾಗಿನೇ ನಾನು ತುಂಬಾ ಭಯ ಪಡ್ತೀನಿ. ಇನ್ನು ಇಂಡಸ್ ವ್ಯಾಲಿ ಅವರ ಪ್ರಾಡಕ್ಟ್ಸ್ ಬಗ್ಗೆ ನಾನು ತುಂಬ ಸತಿ ಹೇಳಿದ್ದೀನಿ ಕೂಡ ನಿಮಗೆ. ನೀವೇನಾದರೂ ಒಂದು ಒಳ್ಳೆ ಸ್ಟೀಲ್ ಕುಕ್ಕರ್ನ ತೊಗೋಬೇಕು ಅಂತಿದ್ರೆ ನೀವು ಖಂಡಿತ ಇಂಡಸ್ ವ್ಯಾಲಿ ಅವ್ರದ್ದು ಟ್ರೈ ಮಾಡ್ಬೋದು. ನನ್ನ ಕೂಪನ್ ಕೋಡನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ, ಸೊ ದಟ್ ಚೆಕ್ ಮಾಡಿ, ಓಕೆನಾ? ನಿಮ್ಗೆ ಒಂದಷ್ಟು ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಅದು ಅಲ್ಲದೆ ಈ ಸ್ಟೀಲ್ ಕುಕ್ಕರ್ಸಲ್ಲಿ ಅಡುಗೆ ಮಾಡಿದಾಗ ತಳ ಹಿಡಿದ್ಬಿಡೋದು, ಬೇಗ ಅಡುಗೆ ಚೆನ್ನಾಗಿ ಆಗಲ್ಲ ಅನ್ನೋದು ಕಂಪ್ಲೇಂಟ್ಸ್ ಅಂತೂ ತುಂಬ ಇರುತ್ತೆ. ಬಟ್ ಆದರೆ ಇವ್ರ ಕುಕ್ಕರಲ್ಲಿ ಆ ರೀತಿ ಇಲ್ಲ. ಯಾಕಂತಂದರೆ ಒಳಗಡೆ ಫೈಲಿಂಗ್ ರೀತಿಯಲ್ಲಿ ಕೊಟ್ಟಿರ್ತಾರೆ, ಸೊ ದಟ್ ಯಾವುದೇ ಕಾರಣಕ್ಕೂ ಅದು ತಳ ಹಿಡಿಯೋಂಥ ಚಾನ್ಸೇ ಇಲ್ಲ. ಮಕ್ಕಳಿಗೆಲ್ಲ ಯೂಸ್ ಮಾಡಬೇಕಾದ್ರೆ ಅಲ್ಯೂಮಿನಿಯಂ ಯೂಸ್ ಮಾಡೋದಕ್ಕಿಂತ ನೀವು ಇದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ನಾನು ಕೂಡ ಶುಕಿಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಒಳಗಡೆ ಫೈಲಿಂಗ್ ಮಾಡಿರೋದ್ರಿಂದ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ನಮ್ಗೆ ಖಂಡಿತ ಕಂಡು ಬರಲ್ಲ. ಟ್ರೈ ಮಾಡಿ, ಓಕೆ? ವಿಡಿಯೋ ಮಾಡ್ತಾ ಇದೆಯಾ? ಟೊಮ್ಯಾಟೊ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಬೇಕು ಇದಕ್ಕೆ. ಮಟನ್ ಸಾರು, ಮೇಕೆ ಮಟನ್ 1 ಕೆಜಿ ಮಾಡಿ ತಿಂದ್ಬಿಟ್ಟು ನೋಡ್ರಿ. ಈ ಥರ ಕೆಂಪಗಿದ್ರೆ ಮೇಕೆ ಮಟನ್ ಅಂತ ತಾನೇ? ನಿಮಗೂ ಗೊತ್ತಿಲ್ಲ. ಈರುಳ್ಳಿ ಹಾಕ್ಬೇಕು ಇದಕ್ಕೆ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇವಾಗ ಈ ಕಡೆ ಬಾ. ಸ್ವಲ್ಪ ಕೊಬ್ಬರಿ, ಒಂದಿಷ್ಟು ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. 1 ಕೆಜಿ ಮಟನ್ಗೆ ಇವಾಗ ಮಾಡ್ತಾ ಇರೋದು. ಖಾರ ನಿಮ್ಗೆ ಎಷ್ಟು ಬೇಕು, ಇದು ಮನೆ ಖಾರದ ಪುಡಿ ಆಗಿರೋದ್ರಿಂದ ನಾನು 1.5 ಸ್ಪೂನ್ ತೊಗೋತಾ ಇದ್ದೀನಿ ಅಷ್ಟೇ. ಮತ್ತು ಸಾರೆಲ್ಲ ಆದಮೇಲೆ ಬೇಕು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಸದ್ಯಕ್ಕೆ ಸಾಕಷ್ಟು. ಇದ್ರ ಜೊತೆಗೆ ಇವಾಗ ಹುರಿದಿಟ್ಕೊಂಡಿರುವಂಥ ಇದೆಲ್ಲ ಹಾಕ್ಕೋಬೇಕಾಗುತ್ತೆ. ಸಾಕು, ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಮಾತ್ರ ಫ್ರೈ ಆದರೆ ಸಾಕು, ಓಕೆನಾ? ಇವಾಗ ಇದನ್ನೆಲ್ಲ ಇದರೊಳಗಡೆ ಹಾಕ್ಕೊಡೋದು. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆನ ಬಿಟ್ಟು ಇದರಲ್ಲೇ ಮಸಾಲೆ ಮತ್ತು ಸಾರನ್ನು ಅಗರ್ಸೋದ್ರಿಂದ ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಹಾಕ್ಕೊಂಡಿಲ್ಲ ಎಣ್ಣೆನ. ಈ ಎಣ್ಣೆಯಲ್ಲೇ ಸ್ವಲ್ಪ ಈರುಳ್ಳಿ ಹಾಕಿ ಮಟನನ್ನು ಬೇಯಕ್ಕಿಡಬೇಕಾಗುತ್ತೆ. ನಾನು ಮತ್ತೆ ತೋರಿಸ್ತೀನಿ. ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕಷ್ಟೇ. ಕೊತ್ತಂಬರಿ ಸ್ವಲ್ಪ ಒಂದು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಬರ್ತೀನಿ. ಆಗಷ್ಟು 2 ಸತಿ ನಾನು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ. ಖಾರದ ಪುಡಿನೂ ಅಷ್ಟೇ ಮನೆಯಲ್ಲೇ ಮಾಡಿರೋದು, ಓಕೆನಾ? ನನಗೆ ಹೆಂಗೆ ಮಸಾಲೆ ಸ್ಪೈಸ್ ಬೇಕಾಗುತ್ತೋ ಆ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಈ ರೀತಿ ಫೈನಾಗಿ ನಾನು ರುಬ್ಕೊಂಡಿದ್ದೀನಿ. ಫೈನ್ ಅಂದರೆ ಏನು ಕಂಪ್ಲೀಟಾಗಿ ಇದಾಗೋದು ಬೇಡ, ಇಷ್ಟು ಮಟ್ಟಕ್ಕೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಅದಕ್ಕೆ ನಾವು ಯೂಶ್ವಲಿ ರುಬ್ಕೊಳ್ಳೋದು. ಏನೇ ಚಿಕನು ಮಟನು ಏನೇ ತರಲಿ ಯಾಕೋ ಇರ್ಕೊತ್ತಾ ನಮ್ಮ ದೀಪು ಎಕ್ಸ್ಪರ್ಟ್ ಇದರಲ್ಲೆಲ್ಲ. ಚೆನ್ನಾಗಿ ತಲೆಮಾಂಸ ಅಲ್ಲ, ಬೋಟಿ ಅಲ್ಲೇ, ಬೋಟಿ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ ಅವಳು ನಮ್ಮ ಡ್ಯಾಡಿ ಜೊತೆ ಸೇರಿಕೊಂಡು ಅವಳಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಅದೇನೇ. ಅವಳಿಗೂ ಪಾಪ ಮೈಗೆ ಹುಷಾರಿಲ್ಲ. ನಮ್ಮ ಮಮ್ಮಿಗೆ ಸ್ಟಾರ್ಟ್ ಆಯಿತು, ಆಮೇಲೆ ಅವಳಿಗೂ ಬಂತು. ಅವಳಿಗೂ ವಿಪರೀತ ಜ್ವರ, ನೆಗಡಿ ಎಲ್ಲನೂ ಕೂಡ. ಸರಿ ಆಯಿತು ಅಂದ್ಕೊಂಡು ನಾನು ಇವ್ರ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಉಳ್ಕೊಂಡು ಅಡುಗೆ ಮಾಡಿಬಿಟ್ಟು ಮುಗಿಸಿ ಚಲೋ ಅಷ್ಟೇ. ಅವಳು ತಿನ್ನಬೇಕು ಗೈಸ್. ನಾನು 4 ದಿವಸ ಆಯಿತು ತಿಂದಿಯಲ್ಲೇ. ಏನನ್ನ ತಿನ್ನೇನೆ ನಾನು ಬಂದವಾಗಿಂದ ಏನೂ ತಿಂದಿಲ್ಲ. ಅದಕ್ಕೇ 2 ಡೇಸ್ ಮಾಸ್ಟರ್ ಕ್ಲಾಸಸ್ ಆಯಿತು. ಮತ್ತು ನಿನ್ನೆ ಒಂದು ಸ್ವಲ್ಪ ಮನೇಲಿದ್ದೆ, ಆದರೂ ಕೂಡ ಬಟ್ಟೆಗಳು ಅದು ಇದು ಎಲ್ಲ ಏನೇನಾಗುತ್ತೋ ನನ್ನ ಕೈಯಲ್ಲಿ ಅದೆಲ್ಲ ಕೆಲಸ ಮುಗಿಸ್ದೆ. ಇವತ್ತು ಸ್ವಲ್ಪ ಫ್ರೀಯಾಗಿದ್ದೀವಿ. ಒಂದು ಸ್ವಲ್ಪ ಊಟ ಎಲ್ಲ ಮಾಡಬೇಕು ಚೆನ್ನಾಗಿ. ಇವತ್ತು
ಚೆನ್ನಾಗಿ ತಿನ್ಬೇಕು ಅಂದ್ಕೊಂಡಿದ್ದು ಸಹ ತಿನ್ನೋಕ್ಕಾಗಲ್ಲ. ಮುದ್ದೆ ತೆಳ್ಳಗೆ ಮುದ್ದೆ ತೊಳಸ್ಕೊಂಡು ತಿಂತಿದ್ರೆ ಗುಳುಂ ಸ್ವಾಹ ಚೆನ್ನಾಗಿರುತ್ತೆ. ಗುಳುಂ ಸ್ವಾಹ. ಮತ್ತು ಇನ್ನೇನಂತಾರೆ ಅಷ್ಟೇ. ಸರಿ ಆಯ್ತು, ತೊಳ್ಕೊಡ್ಬೇಕು. ಈ ಕುಕ್ಕರ್ಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಡೋಣ. ಅದು ಟೊಮೆಟೊ ಎಲ್ಲ ಹಾಕಿದ್ರಲ್ಲ ಅದ್ರ ಕಲರ್ ಬಿಟ್ಟಿರೋದು. ಚೆನ್ನಾಗಿ ಮಟನನ್ನು ತೊಳ್ಕೊಂಡು ಒಂದು ಸತಿ ತೊಳೆದ್ರೆ ಸಾಕು. ಅದೇನೇನೋ ಅರಿಶಿನ ಪುಡಿ ಅಂತೆ ಅದೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ತೊಳಿತಾರೆ. ಆದರೆ ನಾವೇನು ಹಂಗೆಲ್ಲ ಮಾಡಲ್ಲ. ಮುಂಚೆಯಿಂದನೂ ಪ್ಲೇನ್ ವಾಟ್ರಲ್ಲಿ ನೀಟಾಗಿ ತೊಳ್ಕೊಂಡು ಡೈರೆಕ್ಟಾಗಿ ಹಾಕ್ಬಿಡ್ತೀವಿ ಅಷ್ಟೇನೆ. ಚಿಕನ್ ತೊಳೆದ್ರೆ ಚೆನ್ನಾಗೈತೆ. ಚಿಕನ್ ತೊಳೆದ್ರೆ ಅರಿಶಿನ ಪುಡಿ ಹಾಕಿನ ತೊಳೆದಿದ್ಯಾ? ಅದೇನೋ ಸ್ಮೆಲ್ಲು. ಚಿಕನ್ದಾ? ಮಟನ್ ಏನು ಸ್ಮೆಲ್ ಇರಲ್ಲ, ಚಿಕನ್ನು. ಏನೋ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಓಕೆನಾ? ಎಣ್ಣೆಯಲ್ಲಿ ನೋಡಿ ಈ ರೀತಿ ಆಗಬೇಕು. ಈ ಕೊಬ್ಬನ್ನ ಸೈಡಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಹಾಕೋಬೇಕು. ಸಾರೆಲ್ಲ ಮುಗೀತು, ಇನ್ನೇನು ಕುದೀತಿದೆ ಅನ್ನೋವಾಗ ಹಾಕೋಬೇಕು ಅಷ್ಟೇ. ಒಬ್ಬೊಬ್ರು ಹಂಗೆ ಹಾಕೊತಾರೆ, ಅದು ಎಣ್ಣೆ ಬಿಟ್ಕೊಬಿಡುತ್ತೆ. ಈ ರೀತಿ ಹಾಕಬೇಕು. ಫುಲ್ ಮಟನ್ ಬಂದು ಈ ರೀತಿ ಆಗಬೇಕು. ಆಮೇಲೆ ಮಸಾಲ ಸೇರಿಸ್ಕೊಂಡು ಒಂದು ಮಟನ್ ಹೇಗೆ ಬೇಯುತ್ತೋ ಆ ರೀತಿ ಮ್ಯಾಕ್ಸಿಮಮ್ 3 ವಿಸಿಲ್ಲು. ಅದಾದ್ಮೇಲೂ ಬೆಂದಿಲ್ಲ ಅಂತಂದರೆ ಒಂದು 5-6 ವಿಸಿಲ್ ಕೂಗಿಸ್ಬೇಕಾಗತ್ತೆ ಅಷ್ಟೇ. ಈ ರೀತಿ ಚೆನ್ನಾಗಿ ಬೇಯಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಮಟನ್ ಹಿಡಿಬೇಕಲ್ವಾ, ಕೂಗ್ತಾ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ ಎಲ್ಲರೂ ಫಸ್ಟು ಮಟನನ್ನು ಬೇಯಿಸ್ಕೊಂಡು ಮತ್ತೆ ಮಸಾಲ ಹಾಕ್ತಾರೆ. ನಾವು ಹಂಗೆ ಮಾಡಲ್ಲ. ಒಂದೇ ಸತಿನೇ ಮಸಾಲಾನ ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಮಟನ್ ಹೊರಗಡೆನೂ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಹಂಗೆ ಮಾಡೋದು. ಏನು ಮಸಾಲ ಜಾಸ್ತಿ ಹಾಕೊಂಡಿದ್ದೀನಿ ಅಂದರೆ ತಿಳಿ ಸಾರು ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಸಾಲೆನ ಜಾಸ್ತಿ ಹಾಕೊಂಡಿದ್ದೀನಿ ಅಷ್ಟೇ. ನಮ್ಮನೇಲಿ ಜಾಸ್ತಿ ತಿಳಿ ಸಾರೇನೆ ಖಾಲಿ ಆಗೋದು. ದೋಸೆಗೆ ಎಲ್ಲ ತಿಂದ್ಬಿಡ್ತೀವಿ, ಅದಕ್ಕೆ ಅಷ್ಟೇ. ಅವಳು ಎತ್ಕೊಂಬ ಅಂತ ಹೇಳಿಲ್ಲ ನಾನೀಗ. ಅವಳು ಕೇಳ ಮತ್ತೆ ತಿಳಿ ಸಾರು ಬೇಕು ಅಂದರೆ ಲಾಸ್ಟಲ್ಲಿ ಹಾಕೊಂಡ್ರೆ ಆಯಿತು ನೀರು. ಇವಾಗ ಚೆನ್ನಾಗಿ ಮಟನ್ ಬೇಯೋಕ್ಕೆ ಕರೆಕ್ಟಾಗಿರುತ್ತೆ. ಏನು ಸೌಂಡ್? ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಇದು ಫ್ಲೇವರ್ ಚೆನ್ನಾಗಿರುತ್ತೆ ಸಾರಲ್ಲಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಮ್ಗೆ ಇಷ್ಟ. ಅಷ್ಟೇ. ಪ್ಯಾಂಟ್ ಹಾಕು ಅಂದ್ರೆ ಹಿಂಗಾಕೋರೆ ಹಿಂಗಾಕೋರ್ ಪ್ಯಾಂಟ್ನ ಪ್ಯಾಂಟ್ ಹಾಕು ಅಂದ್ರೆ ಹಿಂಗಾಕೋರೆ ಹಿಂಗಾಕೋರ್ ಪ್ಯಾಂಟ್ನ ಹಾಕಲ್ ಹಾಕಲ್ ಈ ಕಡೆ ಇರು. ಅದು ಏನಿದ್ ನಿಮ್ ಪಪ್ಪ ಹಿಂಗಾಕೋರ್ ಪ್ಯಾಂಟ್ನ ನಿಂಗೆ? ಆ ಕುರಿ ತರ ಹಾಕೋರಾ? ಹಾಕಿದ್ರಿ ಬಿಡ. ಯಾರಿದು ಬೊಂಬೆ ಹೆಸ್ರೇನು? ಎಲ್ಲಿ ಹೋಗ್ತಾ ಇರೋದು? ಈ ರೀತಿ ಆಗಿದೆ ಇವಾಗ ಸದ್ಯಕ್ಕೆ. ಮಟನ್ ಬೆಂದಿರುತ್ತೆ ಅನ್ಕೋತೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆಯಲ್ಲ. ಪರ್ಫೆಕ್ಟ್. ಈ ರೀತಿ ಕಿತ್ತೋಗ್ಬೇಕು ಮಾಂಸ, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಅಷ್ಟೇ, ಸಾಂಬಾರು ರೆಡಿ. ಲಾಸ್ಟ್ ಸ್ಟೆಪ್ ಒಂದು
ಸ್ವಲ್ಪ ನೀರು ಹಾಕಿ ಕೊಬ್ಬನ್ನ ಹಾಕಿ ಬಿಟ್ಟಿದ್ದೀನಿ. ಈ ಸಾರು ಚೆನ್ನಾಗಿ ಕುದೀತಂದ್ರೆ ಸಾರು ಮುಗೀತು. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ಓಕೆನಾ? ಹಿಂಗಿರ್ಬೇಕು ಮುದ್ದೆ ನಮ್ಮ ಮನೇಲಿ, ಇಲ್ಲಿ ಕರ್ಗೋಗ್ತಾ ಇರಬೇಕು. ಇಷ್ಟ ನಮಗೆ. ನಮ್ಮ ಮನೇಲಿದ್ರೆ ಅಂದರೆ ಹೇಮಂತ್ ಅವ್ರ ಮನೇಲಿದ್ರೆ ಗಟ್ಟಿ ಮುದ್ದೆನೇ. ಇಲ್ಲಿ ಬಂದರೆ ಮಾತ್ರ ನೋಡಿ ಹಂಗೆ ಪುಚ್ಚು 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 ಅಂತ ಚೆನ್ನಾಗಿರುತ್ತೆ. ಇದು ಮುದ್ದೆ ಮಾಡೋಕ್ಕೂ ಆಗಲ್ಲ, ಕಷ್ಟ. ಹಾಕಿದ ತಕ್ಷಣ ಹಂಗೆ ಗುಡು ಈರುಳ್ಳಿ ಇಲ್ಲದೆ ಮಟನ್ ಸಾರೇ, ಹೇಮಂತ್ ಅವ್ರಿಗೆ ಸೌತೆಕಾಯಿ ಇಲ್ಲದೆ ಮಟನ್ ಸಾರೇ ಕಂಪ್ಲೀಟ್ ಆಗುತ್ತೆ. ನೋಡಿ ಯಾವುದಕ್ಕೆ ಮುಳ್ಳೆ ಪೀಸು. ಅವರಷ್ಟೇ ತಿನ್ನೋದು. ಏನದು? ಚಾಕ್ಲೇಟಾ? ಜುಟ್ಟು ಯಾರು ಹಾಕಿದ್ದ? ಈ ಕೋಳಿ ಜುಟ್ಟು ಬಿಸಿ ಉಫ್ ಮಾಡು. ಕೈ ಎತ್ತು.